ನಮಗೆ 23-24 ಸಿವಿಯಾರಿಟಿ ಗೊತ್ತಿರ್ಬೋದು ನಿಮಗೆ. ದಿ ಲಾಸ್ ವಾಸ್ 39,000 crores. ನಾವು ಮೆಮೊರಾಂಡಮ್ ಕೊಟ್ಟಿದ್ದು 39,000 ಕೋಟಿ ಕ್ಯಾಬಿನೆಟ್ ಡಿಸಿಷನ್ ಆಗಿ ಕಳಿಸಿದ್ದು. ಅದರಲ್ಲಿ 18,000 ಕೋಟಿ ಕೊಡಿ ಅಂತ ಕೇಳಿದೋ. ಲಾಸ್ ಎಸ್ಟಿಮೇಟೆಡ್ 39,000 crores. But we submitted a memorandum requesting 18,000 crores. ಅದು ನಾನು ಹೇಳ್ದಂಗೆ ಡೆಲ್ಲಿಗೆ ಹೋಗಿ ಪ್ರತಿಭಟನೆ ಮಾಡಿ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟ್ಗೆಲ್ಲ ಮಾಡಿದ ಮೇಲೆ ಬರೀ 3,500 ಕೊಟ್ಟರು. ನಾವು ಕೇಳಿದ್ದು 18,000 ಕೋಟಿ, ಅವರು ಕೊಟ್ಟಿದ್ದು 3,500 ಕೋಟಿ. ಸೊ ಅದಕ್ಕೆ ನಾನು ಈ ಬಾರಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥದ್ದು, ನಾವೇನು ನಿಮ್ಮನ್ನು ಕೇಳ್ತೇವೆ ನೀವು ಎವ್ಯಾಲ್ಯೂಯೇಟ್ ಮಾಡಿ. ನಾವೇನು ನಿಮ್ಮನ್ನು ಚೀಟ್ ಮಾಡೋಕ್ಕೆ ಹೋಗೋದಿಲ್ಲ. ನೀವು ಎವ್ಯಾಲ್ಯೂಯೇಟ್ ಮಾಡಿ ಅಷ್ಟು ಹಣವನ್ನು ನಮಗೆ ಬಿಡುಗಡೆ ಮಾಡಿ ಅಂತೇಳಿ ನಾನು ಅವರಿಗೆ ಮನವಿ ಮಾಡ್ತೇನೆ. ಸದ್ಯದಲ್ಲೇ ನಾವು ಡೆಲ್ಲಿಗೆ ಹೋಗಿ ಮೆಮೊರಾಂಡಮನ್ನು ಸಬ್ಮಿಟ್ ಮಾಡ್ತೇವೆ. ಇಲ್ಲ, ಅದಾಗಬಾರ್ದು ಅಂತ ನಾನು ಮನವಿ ಮಾಡ್ತೇನೆ. ಸದ್ಯಕ್ಕೆ ನಾನು ಆಶಾವಾದಿ, ಆಗೋದಿಲ್ಲ ಅಂತ ಅಂದ್ಕೊಳ್ತೀನಿ. ಈಗ ನೇಪಾಳದಲ್ಲಿ 5 ಹೇಳಿದ್ದೆ ಆಗಲೇ, ಈಗ 8 ಜನ ಅಂತೇಳಿ ನ್ಯೂಸ್ ಬಂದಿದೆ. ಗೊತ್ತಿಲ್ಲ, ಡೀಟೇಲ್ಸ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅದೆಲ್ಲ ಆಮೇಲೆ ನಮಗೆ ಬಂದ ಮೇಲೆ ನಿಮ್ಗೆ ಹೇಳ್ತೀವಿ. ಬೆಂಗಳೂರಿನವರು. ಓಕೆ, ನಾವು ಯು ಕ್ಯಾನ್ ಆಸ್ಕ್ ಮೀ ಎನಿ ಕ್ವೆಶನ್ಸ್. ಒಬ್ಬೊಬ್ಬರೇ ಕೇಳಿರಿ, ಹೇಳಿ. ಅಲ್ಲ, ಇಂಗ್ಲೀಷ್ ಆಮೇಲೆ ಮಾಡೋಣ. ಅದು ಎರಡು. ನಾವೇನು ಮಾಡಿದ್ದು ಅಂದರೆ, ಡಿಸ್ಟ್ರಿಕ್ಟ್ ಮಿನಿಸ್ಟ್ರುಗಳನ್ನು ನೀವು ನಿಮ್ಮ ಡಿಸ್ಟ್ರಿಕ್ಟಲ್ಲಿ ಹೋಗಿ ವರದಿ ಕೊಡಿ ಅಂತ ಕೇಳಿದ್ದು. ಅವರು ವರದಿಗಳು ಕೊಟ್ಟಿದ್ದಾರೆ, ಅದನ್ನು ಬೇಸಿಸಲ್ಲಿ ಇಟ್ಕೊಂಡಿದ್ದೀವಿ. ಪ್ಲಸ್ ನಮಗೆ ಡಿಸ್ಟ್ರಿಕ್ಟ್ ಕಮಿಷನರ್ಸ್ ಇದ್ದಾರೆ, DC ಗಳು. ನಾವು ಅವರಿಗೆ ಸೂಚನೆ ಕೊಟ್ಟು ನಮ್ಮ ಗೈಡ್ಲೈನ್ಸ್ ಏನಿದೆ ಅದರ ಪ್ರಕಾರ ನೀವು ಕೊಡಬೇಕು ಅಂತೇಳಿ ನಾವು ಅವರಿಗೆ ಗೈಡ್ಲೈನ್ಸ್ ಕೊಟ್ಟಿದ್ದು, ಅದನ್ನು ಕೊಟ್ಟಿದ್ದಾರೆ. ಸೊ ಈ ಮ್ಯಾನ್ಯುಯಲ್ ಇದೆಯಲ್ಲ, ಡ್ರಾಟ್ ಮ್ಯಾನ್ಯುಯಲ್ ಅಂತ, ಆ ಡ್ರಾಟ್ ಮ್ಯಾನ್ಯುಯಲ್ನಲ್ಲಿ ಅದು ಗೈಡ್ಲೈನ್ಸ್ ಮೇಲೆ ಮಾಡಿದ್ದಾರೆ. ಒಂದೇ ಒಂದು ಇದರ ಮೇಲೆ ಡಿಪೆಂಡ್ ಆಗಲ್ಲ. ಸಚಿವರಿಗೆ ಕೊಟ್ಟಿದ್ದು, ಸಚಿವರುಗಳಿಗೆ ಹೋಗಿದ್ದು ಅಂದರೆ ಜನಗಳಿಗೆ ಒಂದು ಧೈರ್ಯ ಕೊಡಿ, ಆತ್ಮಸ್ಥೈರ್ಯ ಕೊಡಿ, ನಾವಿದ್ದೀವಿ ಅಂತೆ, ಸರ್ಕಾರ ನಿಮ್ಮ ಜೊತೆ ಇಲ್ಲಿದೆ ಅಂತ ಹೇಳಿ ಬನ್ನಿ ಅಂತ ಹೇಳಿ ಕಳಿಸಿದ್ವಿ. ಆ ಡೇಟಾ ಅವರೇನೇ ಕೊಟ್ಟಿದ್ದರೂ ಕೂಡ ನಾವು ನಮ್ಮ ಅಧಿಕಾರಿಗಳು ಏನು ಗೈಡ್ಲೈನ್ಸ್ ಇದೆ, ಮ್ಯಾನ್ಯುಯಲ್ ಇದೆ, ಅದರ ಆಧಾರದ ಮೇಲೆ ಕೊಟ್ಟಿರೋದು ಅಥೆಂಟಿಕೇಟೆಡ್ ಡೇಟಾ. ಅದನ್ನು ನಾವು ಸಚಿವರು ಕೊಟ್ಟಿರೋದನ್ನು ವೆರಿಫೈ ಮಾಡ್ಕೊಳ್ತೀವಿ. ಒಂದು ವೇಳೆ ಅವ್ರದ್ದು ಹೆಚ್ಚು ಕಡಿಮೆ ನಮ್ಮ ಫಿಟ್ಟಿನ್ ಆಗಬೇಕಲ್ಲ ಪ್ಯಾರಾಮೀಟರ್ಸ್ಗೆ. ಆ ಮ್ಯಾನ್ಯುಯಲ್ನಲ್ಲಿ ಕೊಟ್ಟಿರೋ ಗೈಡ್ಲೈನ್ಸಿಗೆ ಫಿಟ್ಟಿನ್ ಆಗೋ ರೀತಿಯಲ್ಲಿ ಸಚಿವರುಗಳು ಕೊಟ್ಟಿದ್ರೆ ಫೈನ್. ಇಲ್ಲ, ಆ ರೀತಿ ನಾವು ಅದನ್ನು ವೆರಿಫೈ ಮಾಡ್ಕೊಂಡಿದ್ವಿ. ಕೆಲವರು ಕೊಟ್ಟಿದ್ದಾರೆ, ಕೆಲವರು ಹೆಚ್ಚು ಕೊಟ್ಟಿದ್ದಾರೆ. ಈಗ ನಾನು ಹೇಳಿದೆ ಅಲ್ಲ, ಈಗ ಇಷ್ಟು ಕ್ರಾಪ್ ಲಾಸ್ ಆಗಿದೆ, ಅವರು ಒಂದು 10% ಜಾಸ್ತಿ ಕೊಟ್ಟಿರ್ಬೋದು. ದ್ಯಾಟ್ ವಿ ವಿಲ್ ವೆರಿಫೈ. ಈಗ ಕೆಲವರು ಲೆಟ್ ಮಿ ಅಡ್ಮಿಟ್, ನಾವು ಅದಕ್ಕೇನೆ ಈಗ 4-5 ಜನ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ, ಉದಾಹರಣೆಗೆ ಹೇಳ್ತೀನಿ. ಅದು ಕೊಟ್ಟಿಲ್ಲ ಅಂದರೆ ನಮ್ಮ DC ಕೊಟ್ಟಿದ್ದಾರಲ್ಲ, ಅದು ಅಥೆಂಟಿಕೇಟೆಡ್ ಡೇಟಾ ಅಂತೇಳಿ ನಾವು ತಗೊಳ್ತೀವಿ. ಆ ರೀತಿ ಏನಿಲ್ಲ ರೀ. ಫಾರಿನ್ಗೆ ಹೋಗಿದ್ರು, ನೀವೇ ಹೇಳಿದ್ರಲ್ಲ, ಅವ್ರಿಗೆ ಬಂದಿದ್ದು ಫಾರಿನ್ಗೆ ಹೋಗಿದ್ರು ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಮುಖ್ಯಮಂತ್ರಿಗಳ ಮಾತು ಯಾರು ಕೇಳಲ್ಲ ಅಂತಾರ? ಹಂಗೆಲ್ಲ ಆಗೋದಿಲ್ಲ. ಅದು ಬಿಡಿ, ಅದು ಆಮೇಲೆ ಹೇಳೋಣ. ಮಿಕ್ಕಿದ್ದೇಳಿ. ಹಾಂ, ವಿಮಾ ನೋಡಿ, ಭಾಳ ಸೀರಿಯಸ್ ಇದು ಇಶ್ಯೂ ಇದು. ವಿಮಾ ಕಂಪನಿಗಳಿಗೆ ನಾವು ಈಗಾಗಲೇ ಭಾಳ ಸೀರಿಯಸ್ ಆಗಿ ಹೇಳಿದ್ದೀವಿ. ನಾನೇ ಖುದ್ದಾಗಿ ಹೋದಂಥ ಸಂದರ್ಭದಲ್ಲಿ ಅನೇಕ ರೈತರು ಕಂಪ್ಲೇಂಟ್ ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ದಾರೆ, ಬೇರೆ ಬೇರೆ ಕಡೆನೂ ಮಾಡಿದ್ದಾರೆ. ಸ್ವಾಮಿ, ವಿಮಾ ಕಂಪನಿಯವ್ರು ನೀವೇನೋ ರಿಜಿಸ್ಟರ್ ಮಾಡಿಸ್ತೀರಾ, ನಮ್ಮ ಹತ್ರ 100-200 ಎಲ್ಲ ಕಟ್ಟಿಸ್ಕೊತೀರಾ, ಆದರೆ ನಮಗೆ ಹಣನೇ ಕೊಡಲಿಲ್ಲ. ನಾವು ಚಿಕ್ಕಬಳ್ಳಾಪುರದಲ್ಲಿ ಭಾಳ ಜನ ರೈತರು ಹೇಳಿದರು, ಶಿರಾದಲ್ಲಿ ಭಾಳ ಜನ ರೈತರು ಹೇಳಿದರು,
ಶಿರಾದಲ್ಲಿ ಒಂದು ಸಾರಿ ಆಲಿಕಲ್ಲು ಬಂದು ಎಲ್ಲ ದಾಳಿಂಬೆ ಬೆಳೆದಿದ್ದೆಲ್ಲ ಎಲ್ಲ ಹೊರಟೋಯ್ತು, ಬಿದ್ದೋಗಿ ಎಲ್ಲ ಆಲಿಕಲ್ಲು ಮೇಲೆ ಬಿದ್ದೆಲ್ಲ ಹಾಳಾಗೋಯ್ತು, ಸಾವಿರಾರು ಎಕರೆ. ಇನ್ಶೂರೆನ್ಸೇ ಕೊಡಲಿಲ್ಲ. ಆ ರೀತಿ ಅದಕ್ಕೆ ನೀವು ಈ ರೀತಿ ಮಾಡ್ತೀರಾ ಅಂತ ಅದಕ್ಕೆ ನಾವೀಗ ಇನ್ಶೂರೆನ್ಸ್ ಕಂಪನಿಯವ್ರ ಜೊತೆ ಮಾತಾಡ್ತೀವಿ, ಕರೆದು ಅವ್ರಿಗೆ ಸಭೆ ಮಾಡಿ ಸೂಚನೆಗಳು ಕೊಡ್ತೀವಿ. ಭಾಳ ಕಠಿಣವಾದಂಥ ಸೂಚನೆ ಕೊಡ್ತೀವಿ. ಯಾಕೆಂದರೆ ಲಕ್ಷಾಂತರ ರೈತರ ಹತ್ರ ದುಡ್ಡು ತೊಗೊಂಬಿಟ್ಟು ಈಗ 49 ಲಕ್ಷ ರೈತರು ರಿಜಿಸ್ಟರ್ ಮಾಡಿದ್ದಾರೆ. ಅಷ್ಟೊಂದು ಹಣ ನಿಮಗೆ ಬರುತ್ತೆ, ಆದರೆ ನೀವು ವಾಪಸ್ ಕೊಡೋದೆಷ್ಟು? ಭಾಳ ಕಡಿಮೆ. ಅದಕ್ಕೆ ಅದನ್ನಾರು ಕೊಡಬೇಕಲ್ಲ. ಕಡಿಮೆ ಇದ್ದರೂ ಕೂಡ ಅದನ್ನು ರೈತರಿಗೆ ಕೊಡಬೇಕು. ಅದನ್ನು ನಾವು ಈಗ ಸಭೆ ಮಾಡಿ ಅವ್ರು ಯಾರ್ಯಾರು ಕಂಪನಿಗಳು ಯಾವ್ಯಾವ ಜಿಲ್ಲೆನಲ್ಲಿ ಕೆಲವು 3-4 ಕಂಪನಿಗಳಷ್ಟೇ, ಹೆಚ್ಚೇನಿಲ್ಲ. ಹಾಂ, ಪರಿಹಾರ ಹಣ ಈಗ ಮಾಡಬೇಕು. ಅವರು ಈಗ ಲೆಕ್ಕ ಹಾಕಬೇಕು. ಕ್ರಾಪ್ ಲಾಸು ಅದಕ್ಕೇನೋ ಒಂದಷ್ಟು ಗೈಡ್ಲೈನ್ಸ್ ಇದೆ, ಅದ್ರ ಪ್ರಕಾರ ಕೊಡಬೇಕು ಅವರು. ಈಗ ಒಂದು ಕ್ರಾಪಿಗೆ ರಾಗಿಗೆ 10,000 ಕೊಡ್ಬೋದು, ಒಂದು ಎಕರೆಗೆ 10,000 ಕೊಡ್ಬೋದು, ಅಥವಾ 20,000 ಕೊಡ್ಬೋದು. ಅದರಿಂದ ಒಂದು ಗೈಡ್ಲೈನ್ಸ್ ಇದೆ, ಅದ್ರ ಪ್ರಕಾರ